ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯೂ ಹೋಪ್ ಟಿವಿಯ ಮುಖಾಂತರ ನಿರೀಕ್ಷೆಯ ವಾಕ್ಯದಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ ಪ್ರಿಯರೇ. ದೇವರು ನಮ್ಮ ಜೀವಿತದ ಒಂದು ಯುದ್ಧಗಳಲ್ಲಿ, ಕಾದಾಟಗಳಲ್ಲಿ ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಇವತ್ತು ಕೀರ್ತನೆ 28ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದೋಣ. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸವಿಟ್ಟೆನು. ನನಗೆ ಸಹಾಯವು ಉಂಟಾಯಿತು, ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು. ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವೆನು ಎಂಬುದಾಗಿ. ದೇವರು ನಮಗೆ ಒಂದು ಧೈರ್ಯವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಅಸಹಾಯಕನ ಸ್ಥಿತಿಯನ್ನು ನೋಡಿ ಆತನು ಅಸಹಾಯಕನಾಗಿರದೆ ಅಸಹಾಯಕ ಸ್ಥಿತಿಯನ್ನು ಬದಲಾಯಿಸಿ ಶಕ್ತಿಯುಳ್ಳ ದೇವರು, ನಮ್ಮನ್ನು ಶಕ್ತಿಯುತವಾಗಿ ಮಾರ್ಪಡಿಸಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಆತನು ಗುರಾಣಿಯನ್ನು ಹಿಡಿದುಕೊಂಡು ನಮ್ಮನ್ನು ರಕ್ಷಿಸುವಂಥ ದೇವರು ಆತನಾಗಿದ್ದಾನೆ. ನಾವು ಅಸಹಾಯಕರೇ, ಮನುಷ್ಯರಾಗಿರೋರು ನಾವು ಅಸಹಾಯಕರೇ. ಆದರೆ ಶಕ್ತಿಯುಳ್ಳ ದೇವರನ್ನು ನಾವು ಆಶ್ರಯಿಸಿಕೊಳ್ಳಬೇಕಾದರೆ ಆತನು ತನ್ನ ಗುರಾಣಿ ಹಿಡಿದು ನಮ್ಮನ್ನು ರಕ್ಷಿಸುವಂಥ ದೇವರು ಆತನಾಗಿದೆ. ನಮ್ಮ ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕೀರ್ತನೆ 18ನೇ ಅಧ್ಯಾಯ 35ನೇ ವಚನ ಹೀಗೆ ಹೇಳ್ತದೆ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ ಎಂಬುದಾಗಿ. ಆತನು ತನ್ನ ಗುರಾಣಿ ಹಿಡಿದು ನಮ್ಮನ್ನು ರಕ್ಷಿಸುವಂಥ ದೇವರು ಆತನಾಗಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲದೆ ಆತನ ಬಲಗೈ ನಮಗೆ ಆಧಾರವಾಗಿರ್ತದೆ. ನಾವು ಸೋತೋಗ್ತೇವಲ್ಲ, ಪದೇ ಪದೇ ಸೋತೋಗ್ತೇವೆ. ದೇವರು ನಮ್ಮ ಜೊತೆ ಇದ್ದಾರೆ ಎಂಬುದಾಗಿ ವಿಶ್ವಾಸವಿದ್ರೂ ನಾವು ಅನೇಕ ಬಾರಿ ಸೋತೋಗ್ತೇವೆ ಪ್ರಿಯರೇ. ಅನೇಕ ಬಾರಿ ಎಲ್ಲ ಒಂದು ಸಮಸ್ಯೆಗಳನ್ನು ನೋಡಿ ನಾವು ಹಾಗೆ ಕೂತ್ಕೊಳ್ತೇವೆ ಹೊರತು ದೇವರಿದ್ದಾನೆ, ದೇವರು ನಮಗೆ ಗುರಾಣಿನ ಹಿಡಿದು ನಮ್ಮನ್ನು ರಕ್ಷಿಸುವಂಥ ದೇವರು, ನಮ್ಮ ಬಲಗೈಯನ್ನು ಹಿಡಿದು ಆತನು ಎತ್ತುವಂಥ ದೇವರು ಎಂಬುದಾಗಿ ಅನೇಕ ಬಾರಿ ಮರೆತೋಗ್ತೇವೆ ಪ್ರಿಯರೇ. ಈ ದಿವಸವನ್ನು ಸಹ ನೀವು ಅದೇ ರೀತಿ ಇರುವುದಾದರೆ ದೇವರು ನಿಮ್ಮ ಬಲಗೈಯನ್ನು ಹಿಡಿದು ಆತನು ಎತ್ತಿ ನಿಲ್ಲಿಸುವಂಥ ದೇವರು ಈ ದಿವಸ ಆತನಾಗಿದ್ದಾನೆ. ವಿಶ್ವಾಸದಿಂದ ನೀವು ಅದನ್ನು ಹೊಂದಿಕೊಳ್ಳ್ರಿ. ಎಲ್ಲ ಸಂದರ್ಭದಲ್ಲೂ ನೀವು ದೇವರಿಗೋಸ್ಕರ ನೀವು ನಿಲ್ಲಬೇಕಾದರೆ, ಆತನಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಬೇಕಾದ್ರೆ ದೇವರು ಅದನ್ನು ರಕ್ಷಿಸುವಂಥ ದೇವರು ಆತನಾಗಿದ್ದಾನೆ. ಆತನ ಗುರಾಣಿ ಹಿಡಿದು ಸೈತಾನನಿಂದ ಬರುವಂತಕ್ಕಂಥ ಎಲ್ಲ ತಂತ್ರ ಉಪಾಧ್ಯಾಯಗಳಿಂದ ಆತನು ಜಯಿಸಲಿಕ್ಕೆ ನಮಗೆ ಬಲವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆತನು ಸಹಾಯ ಮಾಡುವಂಥ ದೇವರು ಸಹ ಆತನಾಗಿದ್ದಾನೆ. ಅಸಹಾಯಕ ಸ್ಥಿತಿಯಲ್ಲಿದ್ದೀರಾ, ಈ ದಿವಸ ದೇವರು ನಮಗೆ ಸಹಾಯ ಮಾಡುವಂಥ ದೇವರು ಆತನಾಗಿದ್ದಾನೆ. ಯಾವ ವಿಷಯದಲ್ಲಿ ಅಸಹಾಯಕದಿಂದ ಕೊರಗ್ತಾ ಇದ್ದೀರೋ, ದೇವರು ನಮಗೆ ಹತ್ತಿರವಿದ್ದುಕೊಂಡು, ಯೇಸುಸ್ವಾಮಿ ನಿಮಗೆ ಹತ್ತಿರ ಇದ್ದುಕೊಂಡು ಆತನು ನಿಮ್ಮ ಬಲಗೈಯನ್ನು ಹಿಡಿದುಕೊಂಡು ಸಹಾಯ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಕೀರ್ತನೆ 33ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳ್ತದೆ, ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯು ಆತನೇ ಆಗಿದ್ದಾನೆ. ಯಾವಾಗೆಲ್ಲ ನಿಮ್ಮ ಮನಸ್ಸು ಯೆಹೋವನಿಗೆ ಕಾಯ್ತದೋ, ಯಾವಾಗೆಲ್ಲ ಯೆಹೋವನಿಗೆ ನಿರೀಕ್ಷಿಸ್ತದೋ, ಯಾವಾಗೆಲ್ಲ ನೀವು ಯೇಸುಸ್ವಾಮಿಯನ್ನೇ ನಿರೀಕ್ಷಿಸ್ತಿದ್ದೀರೋ ಆ ಸಮಯದಲ್ಲ ಆತನು ನಿಮಗೆ ಸಹಾಯ ಮಾಡ್ತಾನೆ. ಮನುಷ್ಯರ ಹಿಂದೆ ಹೋದರೆ ಅವ್ರು ಸಹಾಯ ಮಾಡಲಿಕ್ಕೆ ಅಶಕ್ತರು ಪ್ರಿಯರೇ. ಯಾಕೆಂದರೆ ಅವರಿಗೂ ಅವರದೇ ಆದಂಥ ಜೀವನವಿರ್ತದೆ. ಆದರೆ ಎಲ್ಲವನ್ನು ಕೊಡುವಂಥ ದೇವರನ್ನು ನಾವು ನಿರೀಕ್ಷಿಸಬೇಕಾದರೆ, ನಮ್ಮ ಸಹಾಯವನ್ನು ಆತನಿಂದ ಕೋರಬೇಕಾದರೆ ಆತನು ಸಹಾಯ ಮಾಡುವಂಥ ದೇವರು ಆತನಾಗಿದ್ದಾನೆ. ಜೀವನದ ಹೋರಾಟದಲ್ಲಿ ಆತನು ಯಾವಾಗಲೂ ನಿಮ್ಮನ್ನು ಬಲಗೈಯನ್ನು ಹಿಡಿದುಕೊಂಡು ನಡೆಸುವಂಥ ದೇವರು. ಮತ್ತು ಸಹಾಯಕ್ಕಾಗಿ ಕೋರಬೇಕಾದರೆ ಆತನು ನಿತ್ಯವೂ ಸಹಾಯವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆತನು ಕಾಯುವಂಥ ದೇವರು ಆತನಾಗಿದ್ದಾನೆ. ಅನೇಕ ಬಾರಿ ನಮ್ಮನ್ನು ಕಾಯಲಿಕ್ಕೆ, ನಮ್ಮನ್ನು ನೋಡಲಿಕ್ಕೆ, ನಮ್ಮನ್ನು ವಿಚಾರಿಸಲಿಕ್ಕೆ ಯಾರೂ ಇಲ್ಲ ಎಂಬುದಾಗಿ ಕೊರಗ್ತೀರಾ. ದೇವರು ನಮ್ಮನ್ನು ವಿಚಾರಿಸುವಂಥ ದೇವರು, ಮಂದೆಯನ್ನು ವಿಚಾರಿಸುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಕಣ್ಣೀರನ್ನು ನೋಡಿ ಆತನು ಹಾಗೆ ಓರೆಯಾಗಿ ಹೋಗೋದಿಲ್ಲ ಪ್ರಿಯರೇ. ನಮಗೋಸ್ಕರ ನಿಲ್ಲುವಂಥ ದೇವರು, ನಮ್ಮನ್ನು ಕಾಯುವಂಥ ದೇವರು ಆತನಾಗಿದ್ದಾನೆ. ಕೀರ್ತನೆ 32ನೇ ಅಧ್ಯಾಯ 7ನೇ ವಾಕ್ಯ ಹೀಗೆ ಹೇಳ್ತದೆ, ನೀನೇ ನನಗೆ ಮೊರೆಯು, ನಿರಪಾಯವಾಗಿ ನನ್ನನ್ನು ಕಾಯುವಿ, ವಿಮೋಚನೆಯ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿ ಎಂಬುದಾಗಿ ನಾವು ನೋಡ್ತೇವೆ. ಆತನು ಕಾಯುವಂಥ ದೇವರು ಆತನಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ನಾವು ಆತನನ್ನೇ ಆಶ್ರಯ ದುರ್ಗವಾಗಿ ಇಟ್ಕೊಳ್ಬೇಕಾದ್ರೆ ಆತನು ನಮ್ಮನ್ನು ನಡೆಸುವಂಥ ದೇವರು, ನಮ್ಮ ಬಲಗೈಯನ್ನು ಹಿಡಿದು ನಿಲ್ಲಿಸುವಂಥ ದೇವರು, ನಮಗೆ ಸಹಾಯ ಕೊಡುವಂಥ ದೇವರು, ನಮ್ಮನ್ನು ಕಾಯುವಂಥ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ, ಅಸಹಾಯಕ ಸ್ಥಿತಿಯಲ್ಲಿರುವಂತಕ್ಕಂಥ ನಿನ್ನ ಮಕ್ಕಳನ್ನು ನೀನು ಮುಟ್ಟಬೇಕಾಗಿ
ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ ಯೇಸುವೆ ಅಪ್ಪ, ಡಾಕ್ಟರಿಂದ ಕೈ ಬಿಡಲ್ಪಟ್ಟಂತಕ್ಕಂಥ ಅಪ್ಪ ವ್ಯಕ್ತಿಗಳು ಅಪ್ಪ ಇರಬೇಕಾದ್ರೆ ಸ್ವಾಮಿ ಅವರನ್ನು ಮುಟ್ಟು ಸ್ವಾಮಿ. ನಿಜವಾಗಿಯೂ ನಿನ್ನ ಬಾಸುಂಡೆಯಿಂದ ಗುಣವಾಯ್ತೆಂಬ ವಾಕ್ಯದ ಮೇರೆಗೆ ಪರಿಪೂರ್ಣ ಸ್ವಸ್ಥತೆಯನ್ನು ಅನುಗ್ರಹಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀನೇ ಘನವೈದ್ಯನು ಸ್ವಾಮಿ. ಅಪ್ಪ ಯೇಸು, ಎಲ್ಲರೂ ಕೈ ಬಿಟ್ಟರೂ ಕೈ ಬಿಡದೆ ನಡೆಸುವಂಥ ದೇವರು ನೀನಾಗಿದೆಯಾ ಕರ್ತನೆ. ಸಹಾಯ ಕೊಡುವಂಥ ದೇವರು, ಬಲಗೈಯನ್ನು ಕೊಟ್ಟು ಅವರನ್ನು ನಿಲ್ಲಿಸುವಂಥ ದೇವರು ಅಪ್ಪ, ನಿತ್ಯವೂ ಕಾಯುವಂಥ ದೇವರು ಸ್ವಾಮಿ. ಅಪ್ಪ ಯೇಸು, ಒಬ್ಬೊಬ್ಬರನ್ನು ನೀನು ಮುಟ್ಟು ಸ್ವಾಮಿ, ನಿನ್ನ ಆತ್ಮನಿಂದ ನಡೆಸಿಕೊಡು. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದೆ ತಂದೆಯೇ, ಆಮೇನ್ ಆಮೇನ್.